ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡವ್ವ, ನಿಮ್ಮ ಕೈಲಾದ್ರೆ ಅವ್ರಿಬ್ರನ್ನ ಕರೆದು ಮನೇಲಿ ಇಟ್ಕೊಳ್ಳಿ. ಇಲ್ವಾ ಅವ್ರ ಪಾಡ್ಗೆ ಅವ್ರನ್ನ ಬದುಕಕ್ಕೆ ಬಿಟ್ಬಿಡಿ. ಅವ್ರ ಹೆಂಗೋ ಬದುಕೊಂಡು ಹೋಯ್ತಾವ್ರಲ್ಲ. ಅವ್ನ ಹಬ್ಬನ್ ಬಾ ಬಾ ಅಂದ್ರೆ ಎಂಟ್ರನ್ ಬಿಟ್ಬಿಟ್ಟು ಬಂದಾನ ಅವನು. ನೀವ್ ಯಾಕೆ ಅವ್ರಿಬ್ರು ನಂಗೆ ದೂರ ಮಾಡಕ್ ಪ್ರಯತ್ನ ಪಟ್ಟಿರಿ ಪ್ರತಿ ಸಲನೂ? ನೋಡೋ, ಇನ್ನೊಂದು ಮಾತಾಡಿದ್ರೆ ಚೆನ್ನಾಗಿರಲ್ಲ. ದೊಡ್ಡದಾಗಿ ನಮ್ಗೆ ಉಪದೇಶ ಕೊಡಕ್ ಬಂದ್ಬಿಟ್ಯಾ? ನಿನಗೂ ಮಕ್ಕಳಾಗಿದ್ದಿದ್ರೆ ಹೆತ್ತೋರ್ ಕಷ್ಟ ಏನು ಅಂತ ಗೊತ್ತಾಗಿರೋದು. ಏನಮ್ಮ ಇದು? ಇಷ್ಟ ಎಲ್ಲಿ ಮಾತಾಡಬೇಕು ಅಂತ ತಿಳಿಯೋಕ್ಕಿಲ್ವ ನಿನಗೆ? ಪಾಪ ನೀನು ಅದೇಟು ಬೇಜಾರು ಮಾಡ್ಕೊಂಡು ಹೋದ್ಲು ನೋಡು. ಅದು ಯಾವಾಗ ಬುದ್ಧಿ ಕಲಿತೀಯೋ ಏನಪ್ಪ ನೀನು. ಇರೋ ಸತ್ಯನ ಹೇಳಿದ್ರೆ ಎಲ್ರಿಗೂ ಉರಿಯುತ್ತೆ ರೀ. ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಇನ್ನೂ ಈ ಮನೆಗೆ ಒಬ್ಬ ವಾರಸುದಾರನ ಕೊಟ್ಟಿಲ್ವಲ್ರಿ ಇವನು. ಎಲ್ಲ ನನ್ನ ಹಣೆ ಬರಹ. ಮೊಮ್ಮಕ್ಕಳನ್ನ ಆಡ್ಸೋ ಅದೃಷ್ಟನೇ ಇಲ್ವೋ ಏನೋ ನನಗೆ. ಯಾಕಮ್ಮ ಹಂಗೆ ಮಾತಾಡ್ತೀಯಾ? ಮಗು ಅಂದ್ರೆ ಏನು ಅಂಗಡಿ ಸಿಗೋ ಅಂತ ಬೊಂಬೆ ಅನ್ಕೊಂಡ್ಬಿಟ್ಟಿದ್ಯಾ? ಯಾವಾಗ ಮಕ್ಕಳಾಗಬೇಕೋ ಅವಾಗಲೇ ಆಗತ್ತೆ. ಯಾಕೆ ಈ ಥರ ಮಾತಾಡಿ ಮನಸ್ಸು ನೋಯಿಸ್ತೀಯ ಹೇಳು? ಹೌದು ಕಣೆ, ಎಲ್ರ ಮನಸ್ಸು ನೋಯಿಸೋದೇ ನನ್ನ ಕೆಲಸ. ಆದ್ರೆ ನನ್ನ ನೋವು ನಿಮಗೆ ಯಾರಿಗೂ ಅರ್ಥ ಆಗಲ್ಲ ಅಲ್ವಾ? ಮಕ್ಕಳಂತೂ ಸರಿಯಾಗಿಲ್ಲ, ಅಳಿಯ ಆದ್ರೂ ಸರಿಯಾಗಿದ್ದಾನೆ ಅಂದ್ರೆ ಅವ್ರ ಬಗ್ಗೆ ಮಾತಾಡಿದ್ರೆ ನಿನಗೆ ಕೋಪ ಬರುತ್ತೆ. ನಿಮ್ಮೆಲ್ಲರ ಮಧ್ಯೆ ನಾನು ಹೇಗೆ ಬದುಕಬೇಕು ಹೇಳು? ನನ್ನ ಕರ್ಮ. ಈ ಭಾವನಕ ಮಾಡೋದು ಒಂದೊಂದಲ್ಲ. ಅಲ್ಲ, ಅವಳು ನೆಮ್ಮದಿಯಾಗಿರಲ್ಲ, ನಮ್ಮನ್ನು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಅವಳಿಂದ ಇವ್ರ ಹತ್ರ ನಾನು ಅನ್ನಿಸ್ಕೋಬೇಕಾಯ್ತು. ಹಲೋ ಹಲೋ ಹಾಂ ಹಲೋ ಹಾಂ ಬಂದೆ 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 ಒಂದು ನಿಮಿಷ. ಹಾಂ, ಒಂಚೂರು ಕೆಲಸ ಇದೆ. ನೋಡ್ದೇನವ ಸಿಂಚನ, ನಿನ್ನ ಗಂಡ ಹೆಂಗೆ ಹೋಯ್ತಾವನೆ ಅಂತ. ಅವನಿಗೆ ಮಾಡೋಕ್ಕೆ ಬೇರೆ ಏನು ಕ್ಯಾಮೆ ಇಲ್ಲ, ಆದರೂ ಕ್ಯಾಮೆ ಇದೆ ಅಂತ ಹೋಯ್ತಾವನೆ. ಅವನು ಅದೇನು ಕಿತ್ತು ಗುಡ್ಡೆ ಹಾಕ್ತಾನೆ ಅಂತ ನನಗೆ ಗೊತ್ತಿಲ್ವೇ? ಅಲ್ಲ ಕಣವ, ನಾನು ಅಧಿಕಾರದಲ್ಲಿ ಇದ್ಕೊಂಡು ಹೊರಗಡೆ ಜನಗಳನ್ನೆಲ್ಲ ನಿಯಂತ್ರಣ ಮಾಡ್ತೀನಿ. ಆದರೆ ನಮ್ಮನೆ ಜನಗಳನ್ನ ಕಂಟ್ರೋಲಿಗೆ ತಗೊಳಕ್ಕೆ ನನ್ನ ಕೈಲಿ ಆಗಲಿಲ್ಲ ಕಣವ. ನಾನು ಈಟೆಲ್ಲ ಸಂಪಾದನೆ ಮಾಡಿದ್ರು ಬಂತು ಒಂದು ಈಟಾದ್ರೂ ನೆಮ್ಮದಿ ಸಿಗ್ಲಿಲ್ವಲ್ಲವ. ಎಲ್ಲ ನಾನು ಹಣೆ ಬರ ಕಣವ. ಹೇಳ್ಕೊಳಕ್ ನಾಚಿಕೆ ಆಯ್ತದ ಕಣವ ನನಗೆ. ನೋಡೋ ಮರಿಗೌಡ, ನೀನು ಅವನಿಗೆ ಬುದ್ಧಿ ಹೇಳಿ ಮನೆಗೆ ಕರ್ಕೊಂಡು ಬಂದ್ರೆ ನಿನ್ನ ಮಗನಾಗಿ ನೋಡ್ತೀನಿ. ಇಲ್ಲ ಅಂದ್ರೆ ನನಗೆ ಮಕ್ಕಳೇ ಇಲ್ಲ ಅಂತ ಹೀಗೆ ಬದುಕ್ಬಿಡ್ತೀನಿ. ಆ ಜಯಂತ್ ಕೈಗೆ ನಾನು ಯಾಕಾದ್ರೂ ಸಿಕ್ಕಿ ನನ್ನ ಜೀವನೇ ಬಾಯಿ ಬಂದಿತ್ತು. ಮನೆಗೆ ಬಂದಮೇಲಂತೂ ಆ ಜೀವನೇ ಹೊರಟೋಯ್ತೇನೋ, ನನ್ನ ಕತೆನೇ ಮುಗಿತೇನೋ ಅಂತ ಅಂದ್ಕೊಂಡೆ. ಅಯ್ಯಪ್ಪ, ನೆನೆಸ್ಕೊಂಡ್ರೆ ಮೈ ನಡುಗುತ್ತೆ. ಏನ್ರಿ, ಯಾಕ್ರಿ ಹೀಗೆ ಕೂತಿದ್ದೀರಾ? ನಾನು ನೋಡ್ತಾನೇ ಇದ್ದೀನಿ. ನಿಮ್ಮ ಮುಖದಲ್ಲಿ ಒಂಚೂರು ಲವಲವಿಕೆ ಅನ್ನೋದೇ ಇಲ್ವಲ್ರಿ? ಗೊತ್ತಾಯ್ತು ಬಿಡಿ. ಅವರೆಲ್ಲ ಬಂದಿದ್ರು, ನಾನು ಎಷ್ಟೊಂದು ಅಡುಗೆ ಮಾಡಿಬಿಟ್ಟಿದ್ದೆ. ಎಷ್ಟೆಲ್ಲ ಊಟ ಮಾಡಿದ್ರು, ದಿನಸಿ ಎಷ್ಟು ಖರ್ಚಾಯಿತು, ಕರೆಂಟ್ ಎಷ್ಟು ಖರ್ಚಾಯಿತು, ಆಮೇಲೆ ನೀರು ಎಷ್ಟು ಖರ್ಚಾಯಿತು, ಇದೆಲ್ಲ ಲೆಕ್ಕ ಹಾಕ್ಕೊಂಡು ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೀರಾ? ಹಾಗೆಲ್ಲ ಏನೂ ಇಲ್ಲ ಕಣೆ. ಮತ್ತೆ ಯಾಕ್ರಿ ಹೀಗಿದ್ದೀರಾ ನೀವು? ಎಲ್ಲ ಎಷ್ಟು ಚೆನ್ನಾಗಾಯ್ತು, ಎಲ್ಲ ಸರಿ ಹೋಯ್ತಲ್ಲ ಅಂತ ನೆಮ್ಮದಿಯಾಗಿರೋದನ್ನ ಬಿಟ್ಟು ಒಳ್ಳೆ ಆಕಾಶನ ತಲೆ ಮೇಲೆ ಬಿದ್ದವ್ರಂಗೆ ಕೂತ್ಕೊಂಡಿದ್ದೀರಾ ನೀವು. ಏನು ಯೋಚನೆ ನಿಮ್ಗೀಗ? ಎಲ್ಲ ಒಂದೇ ಸಲ ಏನೇನೋ ಆಯ್ತಲ್ಲ, ಶಾಕ್ನಲ್ಲಿದ್ದೀನಿ. ನೀವು ಒಳ್ಳೆ ವಿಚಿತ್ರ ಇದ್ದೀರಿ. ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಯ್ತಲ್ಲ ಅಂತ ಖುಷಿಯಾಗಿರೋದು ಬಿಟ್ಟು ಎಲ್ಲ ಒಂದೇ ಸಲ ಮುಗಿದೋಯ್ತಲ್ಲ ಅಂತ ಅದಕ್ಕೂ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೀರಾ. ಏಯಪ್ಪ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ ರೀ ನನಗೆ. ಒಂದು ಗಳಿಗೆ ಇದ್ದಂಗೆ ಇನ್ನೊಂದು ಗಳಿಗೆ ಇರಲ್ಲ. ನಿಮ್ಮ ಹತ್ರ ಮಾತಾಡೋಕ್ಕೆ ಹೋಗ್ಬಾರ್ದು. ಇವಳಿಗೆ ಏನು ಅಂತ ಹೇಳೋದು? ಅವನು ಬೇರೆ ಸಡನ್ನಾಗಿ ಪ್ರತ್ಯಕ್ಷ ಆಗಿ ನನ್ನ ಕೈ ಕಾಲ ನಿಂತು ಹೋದಂಗಾಗಿದೆ.
ಏನೋ ಆ ದೇವರೇ ಕಾಪಾಡ್ದ ಅಂತ ಅನ್ಕೋಬೇಕು. ಹಿಂಗೆ ಬಂದು ಹಂಗೆ ಹೋದ. ಮತ್ತೆ ನಮ್ಮ ಮನೆ ಕಡೆ ಅವ್ನು ಬರೋ ಪ್ರಮೇಯನೇ ಇಲ್ಲ. ಸಂತೋಷ, ಆರಾಮಾಗಿರೋ, ನಿಂಗೆ ಇನ್ನು ಯಾವ ಚಿಂತೆನೂ ಇಲ್ಲ ಕಣೋ. ನೀನು ಹಿಂಗಿದ್ರೆ ಇವಳಿಗೆ ಡೌಟ್ ಬಂದು ಮತ್ತೆ ಬ್ಯಾಗ್ ತೊಗೊಂಡು ಹೊರಟು ಬಿಟ್ರೆ ಕಷ್ಟ. ವಿಶ್ವ, ಇಲ್ಲಿದ್ಯಾ ನೀನು? ನಾನು ಎಲ್ಲ ಕಡೆ ನಿನ್ನ ಹುಡುಕ್ತಾ ಇದ್ದೆ. ತಗೋ ಜ್ಯೂಸ್ ಕುಡಿ. ಅಲ್ಲಿಡೋ ಜನ, ಆಮೇಲೆ ಕುಡಿತೀನಿ. ವಿಶ್ವ, ಏನೋ ಇದೆಲ್ಲ ಹೀಗೆ ಹರಡ್ಕೊಂಡು ಕೂತಿದ್ಯಾ? ಏನು ಹುಡುಕ್ತಿದ್ಯಾ? ಏನಿಲ್ಲ ಜನ. ನೀನು ಯಾಕೋ ಒಂಥರ ಆಡ್ತಿದ್ಯಾ ಕಣೋ. ಸರಿಯಾಗಿ ಊಟನೂ ಮಾಡ್ತಾ ಇಲ್ಲ. ಯಾವಾಗ ನೋಡಿದ್ರು ಏನೋ ಹುಡುಕ್ತಾ ಇರ್ತೀಯಾ. ಏನು ಹುಡುಕ್ತಿದ್ಯಾ? ಏನು ಇಲ್ಲ ಅಂತ ಹೇಳಿದ್ನಲ್ಲ ಜನ. ನೀನು ಹೇಳೋದ್ರಲ್ಲೇ ಗೊತ್ತಾಗ್ತಾ ಇದೆ ಏನೋ ಇದೆ ಅಂತ. ಅದೇನು ಅಂತ ಹೇಳ್ಬಾರ್ದಾ? ಏನು ಇಲ್ಲ. ನೀನು ಯಾಕೋ ಇತ್ತೀಚೆಗೆ ತುಂಬ ಬದಲಾಗಿದ್ಯಾ. ಯಾವಾಗಲೂ ಒಂಥರ ಇರ್ತೀಯ. ಸರಿಯಾಗಿ ಊಟ ಮಾಡಲ್ಲ, ಏನಿಲ್ಲ. ಮೊದಲಾಗಿದ್ರೆ ಎಲ್ಲ ನನ್ನ ಹತ್ರ ಹೇಳ್ಕೊತಾ ಇದ್ದೆ. ಈಗ ಏನೋ ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗ್ತಾ ಇರ್ತೀಯ. ನಾನು ನಿನ್ನ ಫ್ರೆಂಡ್ ಅಂತ ಮರ್ತು ಹೋಗ್ಬಿಟ್ಟಿದ್ಯಾ? ಈ ಫ್ರೆಂಡ್ ಹತ್ರ ಏನು ಹೇಳ್ಕೋಬೇಕು ಅಂತ ಅನಿಸ್ತಿಲ್ವಾ ನಿನಗೆ? ಹಾಗಲ್ಲ ಜಾನು, ಅದು ಒಂದು ನಿಮಿಷ ಬಂದೆ. ತುಂಬ ದಿನದಿಂದ ನಿನಗೊಂದು ವಿಷಯ ಹೇಳಬೇಕಿತ್ತು ಜಾನು. ಆದರೆ ಆ ವಿಷಯದ ಬಗ್ಗೆ ನನಗೆ ಕ್ಲಾರಿಟಿ ಇರಲಿಲ್ಲ. ಈ ಮನೆಯಲ್ಲಿ ನನಗೆ ಗೊತ್ತಿಲ್ಲದಿರೋ ಸತ್ಯಗಳು ತುಂಬ ಇದೆ. ಆದರೆ ಅದನ್ನಾದ್ರೂ ಯಾರ ಹತ್ರ ಹೇಳೋದು, ಏನಂತ ಹೇಳೋದು? ನಾನು ಯಾರ ಹತ್ರನಾದ್ರೂ ಹೇಳ್ಕೊಂಡ್ರೆ ಅದಕ್ಕೆ ಪರಿಹಾರ ಸಿಗುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಏನು ವಿಷಯ ಅಂತದ್ದು? ನಾನು ಹುಟ್ಟೋಕ್ಕೂ ಮುಂಚೆ ನಡೆದಿರೋ ವಿಷಯಗಳು, ಇಷ್ಟು ವರ್ಷ ಈ ಮನೇಲಿದ್ರೂ ಗೊತ್ತಾಗದೇ ಇರೋ ವಿಷಯಗಳು. ನನಗೂ ಮೊನ್ನೆನೇ ಇದನ್ನು ಓದಿದ್ಮೇಲೆ ಎಲ್ಲ ವಿಷಯ ಗೊತ್ತಾಗಿದ್ದು. ಏನೋ ಇದು? ಇದು ಅಮ್ಮನ ಡೈರಿ ಜಾನು. ಇದನ್ನು ಫುಲ್ ಓದು, ನಿನಗೆ ಅರ್ಥ ಆಗುತ್ತೆ. ನನ್ನ ಜೀವನದಲ್ಲಿ ನಾನು ಏನೂ ಕೇಳದೆ ನನಗೆಲ್ಲ ಸಿಕ್ಕಿದೆ. ನನ್ನ ತುಂಬಾ ಪ್ರೀತಿ ಮಾಡೋ ಗಂಡ, ಮಗ, ನನ್ನ ಮಾತು ಮೀರದೆ ಇರೋ ಸೊಸೆ. ಹೆಣ್ಮಕ್ಳು ಮನ್ಸಾರೆ ಹರಿಸಿದ್ರೆ ಅಲ್ವಾ ತವ್ರ ಮನೆ ಚೆನ್ನಾಗಿರೋದು. ನಮ್ಮ ಲಕ್ಷ್ಮಿ ಬರ್ತಾಳೆ. ನನ್ನ ಮಗನ ಮದ್ವೆನ ಅವಳೇ ಮುಂದೆ ನಿಂತ್ಕೊಂಡು ಓಡಾಡಿ ನಡೆಸ್ಕೊಡ್ತಾಳೆ. ನನಗಂತೂ ಈಗ ಆ ಭರವಸೆ ಗಟ್ಟಿಯಾಗಿದೆ. ನಾಳೆ ಯಾವಾಗ ಆಗುತ್ತೋ, ಲಕ್ಷ್ಮಿ ಯಾವಾಗ ಬರ್ತಾಳೋ ಅಂತ ನನ್ನ ಮನಸ್ಸು ಹಾತೊರಿತಾ ಇದೆ. ಲಕ್ಷ್ಮೀ